ನಾಗರಬಾವಿಯ ಕಿಂಗ್ಸ್ ಕ್ಲಬ್ನಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಬೆಂಗಳೂರು ಫ್ರಾಂಚೈಸಿ ಬೆಂಗಳೂರು ಬೈಸನ್ಸ್ ತನ್ನ ಹೆಸರು ಹಾಗೂ ಲೋಗೋವನ್ನು ಅಧಿಕೃತವಾಗಿ ಅನಾವರಣಗೊಳಿಸಿತು. ಎವಿಎ ಸೊಲ್ಯೂಷನ್ ವ್ಯವಸ್ಥಾಪಕ ಹಾಗೂ ನಿರ್ದೇಶಕರಾದ ಆನಂದ್ ಗೌಡ ಡಿಎಸ್ ನೇತೃತ್ವದ ಫ್ರಾಂಚೈಸಿ ಕಬಡ್ಡಿಯನ್ನು ಮತ್ತಷ್ಟು ಜನಪ್ರಿಯಗೊಳಿಸುವ ಸಂಕಲ್ಪದೊಂದಿಗೆ ತಂಡವನ್ನು ಪರಿಚಯಿಸಿತು. ಈ ವೇಳೆ ತಂಡದ ಅಧಿಕೃತ ಪ್ರಚಾರ ವಿಡಿಯೋ ಕೂಡ ಬಿಡುಗಡೆಯಾಗಿ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಅರ್ಜುನ ಪ್ರಶಸ್ತಿ ವಿಜೇತ ಹಾಗೂ ಭಾರತೀಯ ಕಬಡ್ಡಿ ತಂಡದ ಕೋಚ್ ಬಿಸಿ ರಮೇಶ್, ಧ್ಯಾನ್ ಚಂದ್ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟ್ರೀಯ ಆಟಗಾರ ಬಿಸಿ ಸುರೇಶ್ ಸೇರಿದಂತೆ ಕ್ರೀಡಾ, ರಾಜಕೀಯ ಮತ್ತು ಉದ್ಯಮ ಕ್ಷೇತ್ರದ ಗಣ್ಯರು ಭಾಗವಹಿಸಿ ತಂಡಕ್ಕೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಅವರನ್ನು ಮುಖ್ಯ ಕೋಚ್ ಆಗಿ ಹಾಗೂ ಮಧು ಬಿಸಿ ಅವರನ್ನು ಸಹಾಯಕ ಕೋಚ್ ಆಗಿ ನೇಮಕ ಮಾಡಲಾಯಿತು. ಥ್ಯಾಂಕ್ ಯು ಸೋ ಮಚ್. ಟುಡೇ ಇವತ್ತು ಬ್ಯಾಂಗ್ಳೂರಲ್ಲಿ ಐತಿಹಾಸಿಕ ಒಂದು ಇತಿಹಾಸ ಸೃಷ್ಟಿಯಾಗ್ತಾಯಿದೆ. ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡಿಂದ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅದು 1 ಮಂತ್ ಬ್ಯಾಕ್ ಅನೌನ್ಸ್ಮೆಂಟ್ ಆಗಿತ್ತು. ಇದು ಎಲ್ಲ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಬಡ್ಡಿ ಆಟಗಾರರಿಗೆ ಒಂದು ಸ್ಫೂರ್ತಿಯಾದಂಥ ದಿನ. ಬಿಕಾಸ್ ಇವತ್ತವರೆಗೂ ನಾವು PKL ಒಂದನ್ನು ನೋಡ್ಕೊಂಡ್ಬಂದಿದ್ವಿ, ಅದು ಎಂಟೈರ್ ಇಂಡಿಯಾದಲ್ಲಿ ನಡೀತಿತ್ತು. ಇವತ್ತು KKPL ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಹಲವಾರು ಜಿಲ್ಲೆಗಳಿಂದ ಆಯ್ಕೆಯಾಗಿದ್ದಾರೆ. ಸೊ ನೂರಾರು ಸಂಖ್ಯೆಯಲ್ಲಿ ನಮ್ಮ ಕಬಡ್ಡಿ ಸ್ಪರ್ಧಿಗಳು ಆಯ್ಕೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಸಹಯೋಗದಲ್ಲಿ ಈ ಒಂದು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಸುಮಾರು 12 ವರ್ಷಗಳ ಕನಸು. ಪ್ರೋ ಕಬಡ್ಡಿ ಆರಂಭ ಆದ ನಂತರ ಕರ್ನಾಟಕದಲ್ಲಿ ಈ ಥರದೊಂದು ಲೀಗ್ ಆಗಬೇಕು ಅನ್ನೋಂಥ ಕನಸು ಭಾಳಷ್ಟು ಜನ ಕಂಡಿದ್ರು, ಭಾಳಷ್ಟು ಜನ ಪ್ರಯತ್ನ ಕೂಡ ಮಾಡಿದರು. ಸೊ ಈಗ ಅದಕ್ಕೆ ಒಂದು ಒಳ್ಳೆ ಟೀಮ್ ಸೆಟ್ ಆಯಿತು ಒಂದು ರೀತಿಯಲ್ಲಿ. ಹಾಗಾಗಿ ಕಾರ್ಯರೂಪಕ್ಕೆ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಒಳ್ಳೆ ಫ್ರಾಂಚೈಸೀಸ್ ನಮ್ಗೆ ಸಿಕ್ಕಿದ್ದಾರೆ. 8 ಫ್ರಾಂಚೈಸಿ ಇರುತ್ತೆ ಈ ಒಂದು ಲೀಗ್ನಲ್ಲಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಒಂದು ಕೋಆಪರೇಟಿವ್ ಇರೋಂಥ ಓನರ್ಸ್ ಇದ್ದಾರೆ. ಕಬಡ್ಡಿ ಮೇಲೆ ಪ್ರೀತಿ ಇರೋರೇ ಹೆಚ್ಚಿಗೆ ನಮಗೆ ಸಿಕ್ಕಿರೋದು. ಕಬಡ್ಡಿ ಬೆಳೆಯೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಟ್ಟದಲ್ಲಿ ಆಲ್ರೆಡಿ ಬೆಳೆದು ನಿಂತಿದೆ ಅಂತಲೇ ಹೇಳ್ಬೋದು ಈ ಲೀಗ್ ಕೂಡ. ಸೊ ಇಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಏನು ಜನರು ಇಟ್ಕೊಂಡಿದ್ರು ಅದು ಇವತ್ತು ರೀಚ್ ಆಗಿದೆ. ಎಲ್ಲ ಟೀಮ್ಸು ಕೂಡ ಇವತ್ತಿಗೆ ಲಾಂಚ್ ಆಗಿದೆ. ಸೊ ಅದು ಕೂಡ ಒಂದು ಒಳ್ಳೆಯ ವಿಷಯ. ಹಾಗೆಯೇ ನಾಳೆ ಮುಖ್ಯವಾಗಿ ಅಂದರೆ ಭಾನುವಾರ ಜುಲೈ 19 ಆಕ್ಷನ್ ಇದೆ. ಸೊ ನೀವು ಪ್ರಶ್ನೆ ಕೇಳ್ತಿದ್ರಿ ಅವ್ರಿಗೆ ಕ್ಯಾಪ್ಟನ್ ಯಾರಾಗ್ಬೋದು ಅಂತ. ಸೊ ಅದು ಖಂಡಿತ ಸಾಧ್ಯ ಇಲ್ಲ ಇವಾಗ ಹೇಳೋಕ್ಕೆ. ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬೋದು ಅಷ್ಟೇ. ನಾಳೆ ಆಕ್ಷನಲ್ಲಿ ಯಾವ ಪ್ಲೇಯರ್ನ ಇಟ್ಕೊಂಡಿರ್ತೀವಿ ಅವ್ರು ನಮ್ಗೆ ಸಿಗದೆ ಹೋಗ್ಬೋದು, ಅಥವಾ ನಾವು ಅಂದ್ಕೊಳ್ಳದೇ ಇರೋ ಪ್ಲೇಯರ್ ನಮ್ಮ ಟೀಮ್ಗೆ ಬರ್ಬೋದು. ಆ ಥರದ ಚಾನ್ಸಸ್ ತುಂಬ ಇರುತ್ತೆ. ಒಂದು ತಂಡ, ಒಂದು ನಗರ, ಒಂದು ಹೆಮ್ಮೆ ಎಂಬ ಘೋಷವಾಕ್ಯದೊಂದಿಗೆ ಕಣಕ್ಕಿಳಿಯುತ್ತಿರುವ ಬೆಂಗಳೂರು ಬೈಸನ್ಸ್ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ನಲ್ಲಿ ಗಮನ ಸೆಳೆಯುವ ತಂಡವಾಗುವ ವಿಶ್ವಾಸ ವ್ಯಕ್ತಪಡಿಸಿದೆ. ಲೋಗೋ ಅನಾವರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಡಿಜೆ ಸಂಗೀತ ಹಾಗೂ ಗಣ್ಯರ ಉಪಸ್ಥಿತಿಯಿಂದ ಸಮಾರಂಭ ಕಳೆಗಟ್ಟಿದ್ದು KKPLನಲ್ಲಿ ಬೆಂಗಳೂರು ಹೊಸ ಪಯಣಕ್ಕೆ ಅದ್ದೂರಿ ಚಾಲನೆ ಸಿಕ್ಕಂತಾಯಿತು. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.